ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನ. ಇವತ್ತು ನಾನು ನಿಮಗೆ ಬೋಟಿ ಸಾರು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 2 ಸೆಟ್ ಬೋಟಿ ನಮ್ಮ ಯಜಮಾನರು ತಂದಿದ್ರು. ಸೊ ಚೆನ್ನಾಗಿ ಇದಕ್ಕೆ ಸುಣ್ಣ ಹಾಕಿ ಬಿಸಿನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿದ ತಕ್ಷಣವೇ ನಾನು ಮೀಡಿಯಮ್ ಸೈಜ್ ಕುಕ್ಕರು ಇಡ್ತಾಯಿದ್ದೀನಿ. ಇದು ಒಂದು 7 ಲೀಟ್ರ್ ಕುಕ್ಕರು, ಅದನ್ನು ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಅದು ಸ್ವಲ್ಪ ಕಾದ ನಂತರ ಡೈರೆಕ್ಟ್ ನಾನು ಬೋಟಿನೇ ಹಾಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಏನು ಒಗ್ಗರಣೆ ಹಾಕ್ಕೊತಾ ಇಲ್ಲ ನಾನು. ನೋಡ್ತಾ ಇದ್ದೀರಲ್ಲ ನೀವು, ನಾನು ಚೆನ್ನಾಗಿ ತೊಳೆದು ಸುಣ್ಣದಲ್ಲಿ ನೆನೆಸಿ ತೊಳೆದ್ರೆ ತುಂಬಾ ಸ್ಮೆಲ್ಲು ಗಿಲ್ಲು ಏನು ಒಲ್ಚಿರಲ್ಲ, ಅಷ್ಟು ಕ್ಲೀನಾಗಿರುತ್ತೆ. ಈ ಬೋಟಿ ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಹೆಲ್ತಿ. ಇದು ಮೇಕೆದು ಇನ್ಸೆಂಟಿವ್ ಆಗಿದೆ. ಸೊ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದರಲ್ಲಿ ನೀರಿನ ಅಂಶ ಎಷ್ಟು ಇರುತ್ತೆ ಅಂದರೆ ಬೋಟಿಯಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಬಿಟ್ಟಿದೆ ನೋಡಿ. ಚೆನ್ನಾಗಿ ನಾವು ತಿರ್ಸ್ಕೋಬೇಕು, ಅವಾಗವಾಗ ತಿರ್ಸ್ಕೊತಾ ಇರಬೇಕು. ಇದಾಗಿ ಒಂದು 10 ನಿಮಿಷಕ್ಕೆ ನಾನು ಒಂದು 2 ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಷ್ಟು ಒಳ್ಳೆಯದು. ಏನೇ ಒಂದು ಹಸಿ ವಾಸನೆ ಇರಲಿ, ಏನೇ ಒಂದು ಒಲ್ಚು ಸ್ಮೆಲ್ ಇದ್ರೂ ಅರಿಶಿನ ಎಲ್ಲ ಒಂದು ವಾಸನೆ ಕೂಡ ತಡೆಯುತ್ತೆ. ಆ್ಯಂಟಿಬಯೋಟಿಕ್ ಥರ ಅರಿಶಿನ ಕೂಡ ಹೋರಾಡುತ್ತೆ ಕೀಟಾಣುನ. ಸೊ ಅದು ಹಾಕಿದ ತಕ್ಷಣವೇ ನಾನು ಏನೇ ಒಂದು ಬೇಯಕ್ಕೆ ಇಡಬೇಕಾದ್ರೆ ಕಲ್ಲುಪ್ಪು ಹಾಕ್ಕೋತೀನಿ. ನನಗೆ ಹದ ಬಂದು ಕಲ್ಲುಪ್ಪೆ ಅಡುಗೆಗೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಬೇಕಾಗಿರೋಂಥ ಐಟಮ್ಗಳು ತೋರಿಸ್ತಾ ಇದ್ದೀನಿ. ಕಾಯಿ ತುರಿ, ಬೆಳ್ಳುಳ್ಳಿ, ಆಮೇಲೆ ಎಲ್ಲ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಮತ್ತು ಚಕ್ಕೆ, ಲವಂಗ, ಗಸಗಸೆ, ಇದನ್ನೆಲ್ಲ ಇವಾಗ ಜಾರ್ಗೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಗಟ್ಟಿ ಆದರೆ ಬೋಟಿ ಸಾರು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೂ ಶುಂಠಿ ಒಂದು ಹಿಡಿಯಷ್ಟು ಒಂದು ಪುಟಾಣಿ ಸೈಜಷ್ಟು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರ ಅಷ್ಟು. ಮತ್ತು ಒಂದು ಸ್ವಲ್ಪನೇ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಮತ್ತು ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕಾಯಿ ತುರಿ ಒಂದು ಅರ್ಧ ಹೋಳಷ್ಟು, ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 5-6 ಲವಂಗ ಮತ್ತು ಒಂದು 2 ಪೀಸಷ್ಟು ಚಕ್ಕೆ. ಈ ಚಕ್ಕೆ ಲವಂಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಬೆಟರು, ಯಾಕಂದರೆ ಅದೇ ವಾಸನೆ ಹೊಡಿದ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇದ್ದೀರಲ್ಲ, ಒಂದು 2 ಪೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಸ್ಪೂನ್ ಗಸಗಸೆ ಹಾಕ್ಕೊತೀನಿ. ಗಸಗಸೆ ಇದನ್ನು ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಈ ಮಸಾಲೆ ಪದಾರ್ಥ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಫುಲ್ಲು ನೈಸಾಗಿ ರುಬ್ಕೊಳ್ಳೋಣ. ಆಮೇಲೆ ನಾನು ಟೊಮೆಟೊ ತೋರಿಸಿರಲಿಲ್ಲ. ಸೊ ಕಾಯಿ ನುಣ್ಣಗೆ ಆದಮೇಲೆ ಹಾಕ್ಕೊಂಡ್ರೆ ಬೆಟರು. ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಟೊಮೆಟೊ ಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು 4 ಟೊಮೆಟೊ ಹಣ್ಣು ಹಾಕ್ಕೊಂಡೆ. ನೋಡಿ, ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು, ಫುಲ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಬೇಯಕ್ಕಿಟ್ಟಿದ್ನಲ್ಲ ಬೋಟಿ ಮತ್ತು ಅರಿಶಿನ ಹಾಕಿ ಉಪ್ಪು ಹಾಕಿ, ಅದಕ್ಕೆ ನಾನು ಮನೆ ಖಾರದ ಪುಡಿ ಇದೆ. ನಾನು ಇದೇ ಸ್ಪೂನಲ್ಲೇ ಕ್ವಾಂಟಿಟಿ ತೊಗೊಳ್ಳೋದು. ಸೊ ನಾನು ಅದನ್ನ 2 ಸ್ಪೂನಷ್ಟು ನಾನು ಖಾರದ ಪುಡಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು 2 ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ 2 ಸ್ಪೂನ್ ಕೂಡ ಹಾಕಿ ಚೆನ್ನಾಗಿ ತಿರ್ಕೋಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ಇವಾಗ ನಾನು ಅಚ್ಚ ಖಾರದ ಪುಡಿ ಒಂದು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಮನೆ ಪುಡಿ ಹಾಕ್ಕೊಂಡ್ರೂ ಕೂಡ ನಾನು ಎಕ್ಸ್ಟ್ರಾ ಅಡಿಷ್ನಲ್ ಮಿಕ್ಸ್ ಮಾಡ್ತೀನಿ. ಗರಂ ಮಸಾಲ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಮನೇಲಿ ಖಾಲಿಯಾಗಿತ್ತು, ಸೊ ಹಾಕ್ಕೊಳ್ಲಿಲ್ಲ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಹಸಿ ವಾಸನೆ ಹೋಗಿದೆ. ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದಕ್ಕೆ ಮಸಾಲೆ ಜೊತೆನೇ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ಕಲರ್ಫುಲ್ಲಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ನಾವು ತಿರುಗ್ತಾನೆ ಇರಬೇಕು ಇದನ್ನು, ಯಾಕಂದರೆ ತಳ ಹಿಡಿದು ಬಿಡುತ್ತೆ. ಮಸಾಲೆ ಇರುತ್ತಲ್ಲ ಗಟ್ಟಿಯಾಗಿ. ನೀರು ಹಾಕೋವರೆಗೂ ನಾವು ಸ್ವಲ್ಪ ಪೇಷನ್ಸ್ ಇದ್ದಷ್ಟು ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಸ್ವಲ್ಪ ಇದಾಗಿದೆ. ಇದಾಗ್ತಾನೆ ಮಿಕ್ಸಿಲಿ ಮಸಾಲೆ ಎಲ್ಲ ತೊಗೊಂಡು ಆ ನೀರನ್ನ ಒಂದು 2 ಮಿಕ್ಸಿಯಷ್ಟು ನಾನು ನೀರು ಹಾಕ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಇನ್ನೂ ಒಂದು ಸ್ವಲ್ಪ ಕ್ವಾಂಟಿಟಿ ನಾನು ನೀರು ಹಾಕ್ಕೊತೀನಿ. ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಬೋಟಿ ಸಾರು, ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ತಿರ್ಸ್ಕೊಬಿಡೋಣ. ನಾನು ಉಪ್ಪು ಒಂದು ಸ್ವಲ್ಪ ಹಾಕಿದ್ದೆ ಬೇಯಬೇಕಾದ್ರೆ. ಇವಾಗ ಫೈನಲಾಗಿ ಸ್ವಲ್ಪ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ,
ಫೈನಲ್ ಆಗಿ ನಾನು ಪುದೀನ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸಾಂಬಾರಿಗೆ. ಲಾಸ್ಟ್ ಟಚಪ್ಪು. ಇದನ್ನು ಹಾಕಿ ತಿರ್ಸ್ಬಿಟ್ಟು ನೆಕ್ಸ್ಟು ನಾನು ಯಾವುದೇ ಪ್ರತಿಯೊಂದು ಅಡುಗೆ ಮಾಡಿದ್ರು ನಾನು ದೃಷ್ಟಿ ತೆಗಿತೀನಿ. ಯಾವುದೇ ಒಂದು ಹೊರಗಡೆಯಿಂದ ಬಂದಾಗ ಯಾವುದೇ ಒಂದು ದೃಷ್ಟಿ ಆಗಿರುತ್ತೆ ಮಾಂಸಗಂದರೆ, ಸೊ ಅದಕ್ಕೋಸ್ಕರ ನಾನು ದೃಷ್ಟಿ ತೆಗೆದುಬಿಟ್ಟೆ ನಾನು ಕುಕ್ಕರ್ ಮುಚ್ಚೋದು ಯಾವುದೇ ಒಂದು ಅಡುಗೆಗಾದರೂ. ಅದು ನಾನ್ ವೆಜ್ಗಂತೂ ಎಕ್ಸ್ಪೆಷಲಿ ಮಾಡೇ ನೋಡಿರಿ, ಎಷ್ಟು ಬಿಸಿಯಾಗಿ ಕಾದಿರುತ್ತೆ, ಹಂಗೆ ಸಿಡಿಯುತ್ತೆ. ತುಂಬ ದೃಷ್ಟಿಯಾಗಿದೆ, ಮಾಂಸ ಕೂಡ ಬಿಸಿ ಚಾಕು ಕಚ್ಕೊಳ್ಳುತ್ತೆ. ಇವಾಗ ನೆಕ್ಸ್ಟು ನಾವು ಅದನ್ನ ಮುಚ್ಚಿಬಿಟ್ಟು ನಾನು ಒಂದು 5 ವಿಷಲ್ ಕೂಗಿಸ್ಕೊಂಡೆ ನಾನು. ನೋಡ್ತಾ ಇದ್ದೀರಲ್ಲ, 5 ವಿಷಲ್ ಕೂಗಿಸ್ಕೊಳ್ಳೋಣ. 5 ವಿಷಲ್ ಕೂಗೋಣ. ಆಹಾ, ನೋಡಿದ್ರಾ ಬೋಟಿ ಸಾರು ರೆಡಿ. ಹೇಗಿದೆ ಮುದ್ದೆ ಸಾರು ಸಕ್ಕತ್ತಾಗಿರುತ್ತೆ. ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬಿಸಿ ಇದೆ ತುಂಬಾ, ಸ್ವಲ್ಪ ನೋಡೋಣ. ತುಂಬಾ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಇಳಿದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ಪರ್ಫೆಕ್ಟಾಗಿ. ನಾನು ಸಾರು ಮಾಡ್ಬೇಕಾದ್ರೆ ಟೇಸ್ಟ್ ನೋಡಿದೆ, ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಏನಾರ ನೀವು ಆ್ಯಡ್ ಮಾಡೋದಿದ್ರೆ ನಂಗೆ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ ಬೋಟಿ ಸಾಂಬಾರು, ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫಾಲೋ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.